ಹಾಯ್ ಗೈಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೆತ್ತೆ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟ್ ಎಣ್ಣೆ ಕಾಯ್ದಕ್ಕೆ ಎಣ್ಣೆ ಇಟ್ಬಿಡಿ. ಆಮೇಲೆ ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ರೋಸ್ಟ್ ಹಾಕ್ತಾ ಹೋದಾಗೆ ಅದು ಸ್ವಲ್ಪ ಬ್ರೌನಿಷ್ ಬರುತ್ತೆ. ಆವಾಗ ಈರುಳ್ಳಿ ಆ್ಯಡ್ ಮಾಡಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಫುಲ್ ಬ್ರೌನಿಷ್ ಬರಬೇಕು. ಆವಾಗ ಚೆನ್ನಾಗಿ ಅದೇನೆಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಲ್ಲನೂ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಬೇಕು. ಅದಾದಮೇಲೆ ಬಟಾಣಿ ಹಾಕಬೇಕು. ಬಟಾಣಿ ಎಲ್ಲ ನೆನೆಸಿಟ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಆವಾಗ ಎಣ್ಣೆಲಿ ಚೆನ್ನಾಗಿ ಅದು ಕುದ್ದಷ್ಟು, ಯಾಕಂದರೆ ಬೇಯಿಸ್ಕೊಂಡಿದ್ರೆ ಪರವಾಗಿಲ್ಲ, ಬೇಯಿಸ್ಕೊಂಡಿಲ್ಲ ಅಂದರೆ ಎಣ್ಣೆಲಿ ಫಸ್ಟ್ ಹಾಕಿ ಎಣ್ಣೆಲಿ ಚೆನ್ನಾಗಿ ಅದೆಲ್ಲ ಆದಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕು. ಇಟ್ಕೊಂಡಿರ್ತೀವಲ್ವ, ಮೆಂತ್ಯ ಹಾಕಬೇಕು. ಮೆಂತ್ಯ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಕುದ್ದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಚೆನ್ನಾಗಾಗುತ್ತೆ. ಈರುಳ್ಳಿ ಆಲೂಗಡ್ಡೆ ಮೆಣಸಿನ್ಕಾಯಿ ಜೊತೆ ಈಗ ಮೆಂತ್ಯ ಮಿಕ್ಸ್ ಆಯಿತು, ಬಟಾಣಿ ಕಳೆಲ್ಲ ಮಿಕ್ಸ್ ಆಯಿತು, ತುಂಬ ಚೆನ್ನಾಗಿ ಆಲ್ರೆಡಿ ಆಗ್ತಾಯಿದೆ. ಇನ್ನೂ ನೆಕ್ಸ್ಟ್ ಈಗ ಇನ್ನೇನು ಟೊಮೊಟೊ ಬೆರೆಸೋ ಸಮಯ ಇನ್ನೇನು ಬಂದೇ ಬಿಡ್ತು. ಟೊಮೊಟೊ ಹಾಕ್ಬೇಕು. ಆಮೇಲೆ ಯಾಕೆ ಫಸ್ಟು ಟೊಮೊಟೊ ಲಾಸ್ಟ್ ಹಾಕಬೇಕು ಅಂತಂದರೆ ಅದೆಲ್ಲ ಚೆನ್ನಾಗಿ ಬೇಯುತ್ತೆ, ಸರಿನಾ? ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾದಮೇಲೆ ನಾವು ಸಾಲ್ಟಿಗೆ ಮಿಕ್ಸ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನಾವು ಸಾಲ್ಟ್ ಹಾಕ್ತಾ ಹೋಗಬೇಕು. ಈಗ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಆವಾಗ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗುತ್ತೆ. ಯಾಕೆ ಟೊಮೊಟೊ ಆದಮೇಲೆ ಇದಾಗಬೇಕಂದ್ರೆ ಯಾಕಂದರೆ ಸ್ಮೂತ್ ಆಗುತ್ತೆ. ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿ ಬಂದಷ್ಟು ರೆಸಿಪಿ ಚೆನ್ನಾಗಿ ಬರುತ್ತೆ. ತುಂಬ ತಿನ್ನೋಕ್ಕೂ ಟೇಸ್ಟ್ ಇಷ್ಟ ಆಗುತ್ತೆ. ಎಲ್ರಿಗೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ತುಂಬ ಟ್ರೈ ಮಾಡಿ. ಯಾಕಂದರೆ ರೆಸಿಪಿ ನಾವು ಇವಾಗ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದು ಹಾಕೋಣ. ಇದು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಮಿಕ್ಸಿಗೆ ಹಾಕಿ ಇದೆಲ್ಲ ಇದ್ರ ಜೊತೆಗೆ ನಾವು ಸ್ವಲ್ಪ ಗರಂ ಮಸಾಲ, ಸಾಂಬಾರು ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ರೋಸ್ಟ್ ಮಾಡೋಣ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆದಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಮಸಾಲೆ ಫಸ್ಟು ಸ್ಟಫ್ ಇದೆ ಚೆನ್ನಾಗೆಲ್ಲ ಇದೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡೋಣ. ಇದಾದಮೇಲೆ 1.5 ಗ್ಲಾಸ್ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀನಿ. 1.5 ಅಕ್ಕಿ ತೊಳೆದು ಹಾಕ್ಬಿಟ್ಟು ಇದಕ್ಕೆ 3 ಗ್ಲಾಸ್ ವಾಟರ್ ಮಿಕ್ಸ್ ಮಾಡ್ಕೊತೀನಿ ನಾನು. ಇದು ಫಸ್ಟು ಮಸಾಲೆ ಜೊತೆ ಸ್ವಲ್ಪ 1-2 ಸೆಕೆಂಡ್ ಚೆನ್ನಾಗಿ ಹಾಕಿ ಮಸಾಲೆ ಜೊತೆ ಮಿಕ್ಸ್ ಆಗಲಿ. ಚೆನ್ನಾಗಿದೆಲ್ಲ ಆದಮೇಲೆ ವಾಟ್ರ್ ಮಿಕ್ಸ್ ಮಾಡ್ಕೋಬೇಕು. ವಾಟ್ರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೀಟಿ ಇಟ್ಬಿಡೋಣ. 2 ಸೀಟಿ ಆದ ತಕ್ಷಣ ಮೆಂತ್ಯ ಪಲಾವ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಟ್ರೈ ಮಾಡಿ. ಇದೆ ಹೆಚ್ಚಿನ ವಿಡಿಯೋಗಳು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬಾಯ್.